ನರ್ಸ್ ಆರಂಭಿಕ ಹಂತದ ಆಟಗಾರ ಅಂಗಡಕ್ಕೆ ಸಾಗಬೇಕು. ಹೊಸ ಹೊಸ ಇತಿಹಾಸವನ್ನು ಬರೆಯುತ್ತಾ ಇರತಕ್ಕಂಥ ಇವತ್ತಿನ ಟೆನ್ನಿಸ್ ಬಾಲ್ ಇತಿಹಾಸದಲ್ಲೇ ಏಕಕಾಲದಲ್ಲಿ ಸುಮಾರು 800 ರಿಂದ 900 ವಿದ್ಯಾರ್ಥಿಗಳು ಪಂದ್ಯಾಟವನ್ನು ವೀಕ್ಷಿಸ್ತಾ ಇರತಕ್ಕಂಥ ವಿಚಾರವೇ ಒಂದು ಹೊಸ ಇತಿಹಾಸ. ಈವರೆಗೆ ನಾವು ಕಂಡ ಹಾಗೆ ಟೆನ್ನಿಸ್ ಬಾಲ್ ವಿದ್ಯಮಾನದಲ್ಲಿ ಯಾವುದೇ ರೀತಿಯ ಒಂದು ಪ್ರಸಂಗ ಈವರೆಗೆ ಸಾಗಿಲ್ಲ. ಪ್ರಸ್ತುತ ಮೊದಲ ಬಾರಿಗೆ ಕನಕ ಮಂಟಪದಲ್ಲಿ ಹೋಮ್ ಕ್ರಿಕೆಟ್ ನಡೆಸ್ತಾ ಇರತಕ್ಕಂಥ ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯಾಕೂಟದಲ್ಲಿ ಸುಮಾರು 800 ರಿಂದ 900 ವಿದ್ಯಾರ್ಥಿಗಳು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಪ್ರೀತಿಯ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಸಂಪತ್ ಮತ್ತು ಡೇರೆನ್ ಆರಂಭಿಕ ಹಂತದ ಆಟಗಾರರು ಇಸಾನ್ ಪರವಾಗಿ ವಿಕ್ರಮ್ ಮೊದಲ ಓವರ್ಗಾಗಿ ವಿಕ್ರಮನ್ನು ಪರಿಚಯಿಸ್ತಾ ಇರ್ತಕ್ಕಂಥ KZM ಶಿವಮೊಗ್ಗ ಡೇರನ್ ಸ್ಟ್ರೈಕ್ ಅಲ್ಲೇ ಸಮಯ ಆರಂಭವನ್ನು ಪಡ್ಕೊಳ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಇನ್ನಿಂಗ್ಸ್ ಮೊದಲ ಚೆಂಡು ಡೇರನ್ ರಿವರ್ಸ್ ಶಾಟ್ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಸಮಯ 10-12 ಆರಂಭವನ್ನು ಪಡ್ಕೊಳ್ತಾ ಇದೆ. ಕೇವಲ 25 ನಿಮಿಷಗಳು ಗಮನದಲ್ಲಿಟ್ಕೊಳ್ಳಿ ಎರಡು ತಂಡಗಳು. ಮತ್ತೆ ಎರಡನೇ ಬಾರಿ ವಿಕ್ರಮ್ ಗತಿ ಪರಿವರ್ತನೆ ಚೆಂಡು ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ನಿರೀಕ್ಷಿತ ಪುರಸ್ಕಾರ ಲಭಿಸ್ತಾ ಇಲ್ಲ. ಲೆಗ್ ಬೈ ರೂಪದಲ್ಲಿ ಒಂದು ಓಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಟ್ರು ಇಸಾನ್. ಒಂದು ಓಟಗಳ ಹೆಚ್ಚುವರಿ ಅಂಕವನ್ನು ಕಾಣ್ತಾ ಇದೆ. ತಂಡ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಮತ್ತೆ ವಿಕ್ರಮ್ ಬಹಳ ಶೋತಮ ರೀತಿಯ ಹೊಡೆತ ಅಕ್ರಾಸ್ ಲೈನ್ ಮೇಲೆ ಅತ್ಯುತ್ತಮ ಹೊಡೆತವನ್ನು ಸಂಪತ್ ಬೈಲಕೆರೆ ದಾಖಲಿಸಿದ್ರು. ಅತ್ಯುತ್ತಮ ಆಟವನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯದ ಹಿರಿಯ ಅನುಭವಿ ಆಟಗಾರ ಸಂಪತ್ ಬೈಲಕೆರೆ. ಒಂದು ಹಂತದಲ್ಲಿ AK ಸ್ಪೋರ್ಟ್ಸ್ ಉಡುಪಿ ತಂಡವನ್ನು ಅತ್ಯುತ್ತಮವಾಗಿ ತನ್ನ ನಾಯಕತ್ವದಲ್ಲಿ ಯಶಸ್ವಿಯಾಗಿ ಮುನ್ನಡೆಸಿರ್ತಕ್ಕಂಥ ಆಟಗಾರ ಕೂಡ ಸಂಪತ್ ಬೈಲಕೆರೆ. ರಾಜ್ಯದ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ಜೈ ಕರ್ನಾಟಕ ಇರ್ಬೋದು, ನ್ಯಾಶ್ ಬೆಂಗಳೂರಿನ ತಂಡ ಇರ್ಬೋದು, ಫ್ರೆಂಡ್ಸ್ ಬೆಂಗಳೂರಿನ ತಂಡ ಇರ್ಬೋದು. ಆ ನೆಲೆಯಲ್ಲಿ ಉಡುಪಿ ಪರಿಸರದ AK ಸ್ಪೋರ್ಟ್ಸ್ನ ಭರವಸೆ ನಾಯಕನಾಗಿ AK ಸ್ಪೋರ್ಟ್ಸ್ಗೆ ಅತಿ ಹೆಚ್ಚಿನ ಪ್ರಶಸ್ತಿಯನ್ನು ಗಳಿಸಿಕೊಟ್ಟಿರ್ತಕ್ಕಂಥ ಸಂಪತ್ ಬೈಲಕೆರೆ ಪ್ರಸ್ತುತ ಇಸಾನ್ ಅನ್ನು ಮುನ್ನಡೆಸ್ತಾ ಇದ್ದಾರೆ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಮಲೆನಾಡು ಪರಿಸರದಿಂದ ಈ ಪಂದ್ಯಾಟದಲ್ಲಿ ಆಡ್ತಾ ಇರ್ತಕ್ಕಂಥ KZM ಒಂದು ಅತ್ಯುತ್ತಮ ಯುವ ಆಟಗಾರರನ್ನು ಕಟ್ಟಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ತಂಡಗಳ ನಶಿಸಬಲ್ಲಂತ ಈ ಸಾಮರ್ಥ್ಯದಲ್ಲಿ ಶಿವಮೊಗ್ಗ ಪರಿಸರದಿಂದ ಅತ್ಯುತ್ತಮ ಹೊಡೆತ ಸಂಪತ್ ಬೈಲಕೆರೆ ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೊಂದು ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದ್ದಾರೆ. ಏಕಕಾಲದಲ್ಲಿ ಒಂದಡ ಅಂಗಣದ ಒಳಭಾಗದಲ್ಲಿ ಮದನ್ ಮಡಿಕೇರಿ ವಿಶಿಷ್ಟ ಹಾವಭಾವ ಪ್ರೇಕ್ಷಕರನ್ನು ರಂಜಿಸ್ತಾ ಇದ್ದ ಹಾಗೆ ಆ ಒಂದು ರಂಜನೀಯ ಕ್ಷಣವನ್ನು ಪೆವಿಲಿಯನ್ನಲ್ಲಿ ಪಂದ್ಯಾಟದ ವೀಕ್ಷಣೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಸಂಭ್ರಮೋಲ್ಲಾಸದಿಂದ ಸಂಭ್ರಮಿಸ್ತಾ ಇದ್ದಾರೆ. ಈ ಒಂದು ಕ್ಷಣ ಖಂಡಿತಕ್ಕೂ ಕೂಡ ಎಲ್ರಿಗೂ ಕೂಡ ಬಹಳಷ್ಟು ವಿರಳವಾಗುತ್ತೆ. ಯಾಕಂತ ಹೇಳಿದ್ರೆ ಏಕಕಾಲದಲ್ಲಿ ಸುಮಾರು
800 900 ವಿದ್ಯಾರ್ಥಿಗಳು ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ವಿಚಾರವೇ ನಾವು ಕಂಡ ಹಾಗೆ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಡೀತಾ ಇದೆ. ಈ ಒಂದು ಅವಿಸ್ಮರಣೀಯ ಕ್ಷಣವನ್ನು ಕನಕ ಮಂಟಪ ಪಡ್ಕೊಳ್ತಾ ಇದೆ. ಈ ಒಂದು ಪಂದ್ಯಾಕೂಟಕ್ಕೂ ಕೂಡ ಓಮ್ ಟ್ರೋಫಿಗಾಗಿ ಸಾಕ್ಷಿ ಆಗ್ತಾ ಇದೆ. ಪಂದ್ಯಾಟದ ವೀಕ್ಷಣೆಯಲ್ಲಿರ್ತಕ್ಕಂಥ ಭದ್ರಾವತಿಯ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ರಕ್ಷಿತ್ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪಂದ್ಯಾಟದ ವೀಕ್ಷಣೆಯಲ್ಲಿರ್ತಕ್ಕಂಥ ಕನಕ ಮಂಟಪ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಕನಕ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕ ವೃಂದ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ನಮಗೆ ಈ ಒಂದು ಪಂದ್ಯಾಕೂಟಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಒಂದು ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಹೊಸ ಆಟಗಾರ ತರುಣ್, ಉಡುಪಿ ಪರಿಸರ ಮತ್ತೋರ್ವ ಯುವ ಆಟಗಾರ. ಮೊದಲ ಯಶಸ್ಸನ್ನು ನಾಗ ಪಡ್ಕೊಂಡ್ರು. ಡೆರೆನ್ ಹುದರಿ ಆಘಾತವನ್ನು ಕಾಣ್ತಾ ಇದೆ. ನೆಟ ನೇರ ಹೊಡೆತ ಲಾಂಗಾನ್ ವಿಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 2ನೇ ಓವರ್ನಲ್ಲಿ ಒಂದು ಅಮೂಲ್ಯ ಹೋದರಿಗಳ ಆಘಾತವನ್ನು ಕಂಡುಕೊಳ್ಳುವುದರ ಮುಖಾಂತರವಾಗಿ ಇಜಾನ್ ಉಡುಪಿಯ ತಂಡ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸಂಪತ್ ಬೈಲಕೆರೆ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ದಾವಣಗೆರೆ ಪರಿಸರದ ಮತ್ತೋರ್ವ ಬಿರುಸಿನ ಆಟವನ್ನು ದಾಖಲಿಸಬಲ್ಲಂತಹ ಸಾಮರ್ಥ್ಯದ ಆಟಗಾರ ಆರೀಫ್ ಅಂಗಡಕ್ಕೆ ಬರ್ತಾ ಇದ್ದಾರೆ. ಬಿರುಸಿನ ಆಟವನ್ನು ದಾಖಲಿಸಿದ್ರು ಕೂಡ ಶಿಪ್ರಗತಿಯಲ್ಲಿ 2 ಹೋದರೆ ಆಘಾತವನ್ನು ಕಾಣ್ತಾ ಇರತಕ್ಕಂಥ ಇಜಾನ್ ಡೇರು ಮತ್ತು ಸಂಪತ್ ಬೈಲಕೆರೆ ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಾಗ ಡಾಟ್ ಬಾಲ್ನ ಸೇರ್ಪಡೆ ತ್ವರಿತ ಗತಿಯಲ್ಲಿ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಕ್ವಿಕರ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಡಿಫೆಕ್ಷಾ ಕವರ್ಸ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮವಾದ ಹೊಡೆತ. ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ನಾಲ್ಕು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 22ಕ್ಕೆ ತಲುಪ್ತಾ ಇದೆ. 2ನೇ ಓವರ್ನ ಚಾಲ್ತಿಯಲ್ಲಿ ಪವರ್ ಪ್ಲೇ ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನ. ಅಂತಿಮ ಚೆಂಡಿನಲ್ಲಿ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನವನ್ನು ಆರೀಫ್ ಮಾಡಿದ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ 22 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ಇಜಾನ್ ಉಡುಪಿಯ ತಂಡ ಈ ಋತುವಿನ ಪಡುಬಿದ್ರೆಯ ಕಡಲ್ ಫಿಶ್ ಟ್ರೋಫಿಯ ಪಂದ್ಯಾಕೂಟದ ವಿಜಯಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡ. ಕಳೆದ ಋತುವಿನಲ್ಲಿ ಟೆನ್ನಿಸ್ ಬಾಲ್ ರಣಾಂಗಣಕ್ಕೆ ಯಶಸ್ಸನ್ನು ಎಂಟ್ರಿಯನ್ನು ಕೊಟ್ಟಿರ್ತಕ್ಕಂಥ ಇಜಾನ್ ಅತ್ಯುತ್ತಮ ಆಟವನ್ನು ಕಳೆದ ಋತುವಿನಲ್ಲಿ ದಾಖಲಿಸಿದ್ರು. ಈ ಋತುವಿನಲ್ಲಿ ಕೂಡ ಅತ್ಯುತ್ತಮ ಶುಭಾರಂಭವನ್ನು ಕಂಡಿರ್ತಕ್ಕಂಥ ತಂಡ ಕೂಡ ಇಜಾನ್. ಪ್ರಸ್ತುತ ಮೊದಲ ಪಂದ್ಯ ಓಮ್ ಟ್ರೋಫಿಯಲ್ಲಿ KZM ಶಿವಮೊಗ್ಗದ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 22 ಓಟಗಳಿಗೆ ತನ್ನ ಅಮೂಲ್ಯ 2 ಹೋದರ್ಗಳ ಆಘಾತವನ್ನು ಕಾಣ್ತಾ ಇರತಕ್ಕಂಥ ಇಜಾನ್. ಹೊಸ ಬೌಲರ್ ಮನು 3ನೇ ಓವರ್ನ ಚಾಲ್ತಿಗಾಗಿ.
ಅಲ್ಲಿ ಮೊದಲ 2 ಓವರ್ಗಳಿಗಾಗಿ 8 ನಿಮಿಷ ಆಗಿದೆ, ಗಮನದಲ್ಲಿ ಇಟ್ಕೊಳ್ಳಿ. ಶಾಟ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಪಡ್ಕೊಂಡ್ರು. ರಿವರ್ಸ್ ಶಾಟ್ ಬೌಂಡ್ರಿ ತರುಣ್ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ ಶಾಟ್ ಆಗಿರ್ತಕ್ಕಂಥ ಚೆಂಡು ಲಾಂಗ್ ಆಫ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ ಬಿರುಸಿನ ಆಟಕ್ಕೆ ಕೈ ಹಾಕ್ತಾ ಇರ್ತಕ್ಕಂಥ ತರುಣ್ ಪಡುಬಿದ್ರೆ ಆಟ ಕನಕ ಮಂಟಪ ಕ್ರೀಡಾಂಗಣ ಒಳಭಾಗದಲ್ಲಿ ಬಹಳಷ್ಟು ಓಟಗಳನ್ನು ತಂದು ಕೊಡ್ತಾ ಇದೆ ಇಸಾನ್ಗೆ. ಈ ಓವರ್ನಲ್ಲಿ ಈಗಾಗಲೇ 2 ಬೌಂಡ್ರಿ ಹಾಗೂ 1 ಸಿಕ್ಸರ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ತರುಣ್ ಬಿರುಸಿನ ಆಟಕ್ಕೆ ಕೈ ಹಾಕ್ತಾ ಇದ್ದಾರೆ. 3ನೇ ಓವರ್ನಲ್ಲಿ ಪವರ್ ಪ್ಲೇ ಮುಕ್ತಾಯವನ್ನು ಕಂಡ್ರು ಕೂಡ ಕ್ಷೇತ್ರ ರಕ್ಷಣೆ ಸ್ಪ್ರೆಡ್ ಔಟ್ ಆಗ್ತಾ ಇದ್ರು ಕೂಡ ಬಿರುಸಿನ ಬೌಂಡರಿ ಸಿಕ್ಸರ್ಗಳು ದಾಖಲಾತಿಯನ್ನು ಕಾಣ್ತಾ ಇದ್ದ ಅಂಕಣ ಒಳಭಾಗದಲ್ಲಿ. ತಡ ಮೊತ್ತ 36. ಮತ್ತೆ ಮನು ಶಾಟ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದ್ದಾರೆ. ತಡ ಮೊತ್ತ 42ಕ್ಕೆ ತಲುಪ್ತಾ ಇದೆ 3ನೇ ಓವರ್ನ ಚಾಲ್ತಿಯಲ್ಲಿ. ಓವರ್ನಲ್ಲಿ ಈಗಾಗಲೇ 4 ಚೆಂಡುಗಳಲ್ಲಿ 2 ಸಿಕ್ಸರ್ 2 ಬೌಂಡ್ರಿಯನ್ನು ದಾಖಲಿಸ್ತಾ ಇರ್ತಕ್ಕಂಥ ತರುಣ್ ಬೃಹತ್ ಮೊತ್ತವನ್ನು ದಾಖಲಿಸುವಂತ ಇಸಾನ್ ಆಟಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಶುಭಾರಂಭವನ್ನು ನೀಡ್ತಾ ಇದ್ದಾರೆ. ಕೇವಲ 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ 43. ಮತ್ತೆ ರಿವರ್ಸ್ ಶಾಟ್ ದಾಖಲಾದರೆ ಕಾಣಬಲ್ಲಂತ ಪ್ರಯತ್ನ. ಆರಿಫ್ ಬಿರುಸಿನ ರಿವರ್ಸ್ ಶಾಟ್ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ತಡ ಮೊತ್ತ 47ಕ್ಕೆ ತಲುಪ್ತಾ ಇದೆ 47. ಈ ಓವರ್ನಲ್ಲಿ ಮನು 25 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ನಿನ್ನೆ ದಿನ ಓಂ ಕ್ರಿಕೆಟರ್ಸ್ ಭದ್ರಾವತಿಯ ತಂಡ 94 ಓಟವನ್ನು ಈ ಒಂದು ಅಂಕಣ ಒಳಭಾಗದಲ್ಲಿ ದಾಖಲಿಸಿದ್ರು. ಪಂದ್ಯಾಟದ ಮೊದಲ 50ಯನ್ನು ಕೂಡ ಯೂನಸ್ ದಾಖಲಿಸಿದ್ದಾರೆ. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಹೊಸ ಎಸೆತಗಾರ ನಾಗ. ಈ ಹಿಂದಿನ ಓವರಲ್ಲಿ ಒಂದು ಅತ್ಯುತ್ತಮ ಓವರನ್ನು ದಾಖಲಿಸಿರ್ತಕ್ಕಂಥ ನಾಗ ಮತ್ತೆ ಎಸೆಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. 47 ಓಟಗಳು ಮೊದಲ 18 ಚೆಂಡುಗಳ ಮುಕ್ತಾಯದ ಬಳಿಕ 2ನೇ ಓವರ್ನಲ್ಲಿ ಪವರ್ ಪ್ಲೇ ಹಂತದಲ್ಲಿ ಕೇವಲ 5 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿದ್ರು. 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆದಿರ ಮುಂದಿನ ಪಂದ್ಯ ಜಾನ್ಸನ್ ರಿಯಲ್ ಫೈಟರ್ಸ್
ಎಂಪಿಟಿ ಆದಿ 11 ಚೆನ್ನೈಯನ್ನು ಎದುರಿಸ್ತಾರೆ. ಎರಡು ತಂಡದ ನಾಯಕರು ಟಾಸ್ಗೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ಮತ್ತೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. ತರುಣ್ ಆಟ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಪಿಳ್ಳೆ ಪ್ರಶಾಂತ ಪಿಳ್ಳೆ ಮೊದಲ ಎಸೆತಕ್ಕೆ ಊಟವನ್ನು ದಾಖಲಿಸಿದ್ರು. ತನ್ನ ಮೊತ್ತ ಕೂಡ 48ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 4ನೇ ಓವರ್ನಲ್ಲಿ. ಮತ್ತೆ ನಾಗ ವಿಶಿಷ್ಟತೆ ಆಟವನ್ನು ಆಡುವಂತ ಪ್ರಯತ್ನ, ಗುಡಿಸಿ ತೆಗೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಭದ್ರಾವತಿಯ ಬಿಬಾಸ್ ಖ್ಯಾತಿಯ BS ಬಸವೇಶ್ ಅವರೊಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಈ ವ್ಯವಸ್ಥಿತವಾಗಿರ್ತಕ್ಕಂಥ ಹೋಮ್ ಟ್ರೋಫಿ ಪಂದ್ಯಾಕೂಟ ಫ್ಯೂಚರ್ MLA ಎನ್ನುವಂತ ನಿರೀಕ್ಷೆಯನ್ನು ಹುಟ್ಟಿಸಿಕೊಂಡಿರ್ತಕ್ಕಂಥ BS ಗಣೇಶ್ ಅವರೊಂದು ಸಂಪೂರ್ಣ ಸಹಕಾರ ಈ ಪಂದ್ಯಾಕೂಟಕ್ಕೆ ನಡೀತಾ ಇದೆ. ಕೇಸರಿ ಪಡೆಯ ಚತುರ ಸಂಘಟಕರು KP ಗಿರೀಶ್ ಅವರೊಂದು ಸಾರಥ್ಯದಲ್ಲಿ 2ನೇ ಬಾರಿಗೆ ಈ ಕ್ರೀಡಾಂಗಣದಲ್ಲಿ ಸಾಗ್ತಾ ಇರ್ತಕ್ಕಂಥ ಹೋಮ್ ಟ್ರೋಫಿ ಪಂದ್ಯಾಕೂಟ ಹಿಂದೆ 2022ಕ್ಕೆ ಮೊಟ್ಟ ಮೊದಲ ಬಾರಿಗೆ ಈ ಕ್ರೀಡಾಂಗಣದಲ್ಲಿ ಹೋಮ್ ಟ್ರೋಫಿ ಪಂದ್ಯಾಕೂಟ ನಡೆದಿತ್ತು. ಅಲ್ಲಿ ಬೆಂಗಳೂರಿನ ಜೈ ಕರ್ನಾಟಕ ಕ್ರಿಕೆಟರ್ಸ್ ತೀರ್ಥಹಳ್ಳಿಯ RK ಅಘೋರ ತಂಡವನ್ನು ಮಣಿಸುವ ಮುಖಾಂತರವಾಗಿ ಮೊದಲ ಬಾರಿಯ ಹೋಮ್ ಟ್ರೋಫಿಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ತಡ ಮೊತ್ತ 50 ಓಟಗಳು 50 ಅರ್ಧ ಶತಕವನ್ನು ದಾಖಲಿಸ್ತಾ ಇರ್ತಕ್ಕಂಥ ಇಜಾನ್ ಉಡುಪಿಯ ತಂಡ ಅಂತಿಮ 12 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಅಲ್ಲಿ ಮೊದಲ 4 ಓವರ್ಗಳಿಗೆ ಕೇವಲ 16 ನಿಮಿಷ ಆಗಿದೆ. ಇನ್ನುಳಿದಂತ 9 ನಿಮಿಷದ ಒಳಭಾಗದಲ್ಲಿ 2 ಓವರನ್ನು ಮುಕ್ತಾಯಗೊಳಿಸಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಮಯಕ್ಕೆ ಸರಿಯಾಗಿ ಹೊಂದಿಕೊಂಡು KSRTM ಶಿವಮೊಗ್ಗದ ಆಟಗಾರರು ಪಂದ್ಯಾಟವನ್ನು ಕಾಣ್ತಾ ಇದ್ದಾರೆ. ಖಂಡಿತಕ್ಕೂ ಕೂಡ ಈ ಒಂದು ಅಂಶ ಇತರ ತಂಡಗಳಿಗೆ ಮಾದರಿ. ಒಂದೆಡೆ ರಾಜ್ಯದ ಪ್ರಸಿದ್ಧ ಆಟಗಾರ ಒಂದೇ ಪಂದ್ಯಾಟವನ್ನು ಆಡ್ತಾ ಇದ್ರು ಕೂಡ KSRTM ಅತ್ಯುತ್ತಮ ಸಮಯ ಪರಿಪಾಲನೆಯನ್ನು ಸಂಘಟಿಸಿಕೊಳ್ತಾ ಇರ್ತಕ್ಕಂಥ ತಂಡ ಕೂಡ ಶಿವಮೊಗ್ಗ ಮಲೆನಾಡು ಪರಿಸರದಿಂದ ಆಡ್ತಾ ಇರ್ತಕ್ಕಂಥ ಯುವ ಆಟಗಾರರ ತಂಡ KSRTM ಶಿವಮೊಗ್ಗ. ವೈಡ್ ಬಾಲ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ. ಕುರುಬರ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಕೇಶವ್ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಂದೀಶ್ವರ ಪಾಯಿಂಟ್ಸ್ ನ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ಸಂಜಯ್ ಅವರು ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು.
ಈ ಹಂತಲ ಹೊಸ ಆಟಗಾರ ಪಿಳ್ಳೆ ನಿರ್ಗಮದ ಬಳಿಕ ಹೊಸ ಆಟಗಾರ ಪ್ರಸಿದ್ಧ ಅಂಕಣಕ್ಕೆ ಬರ್ತಾ ಇರತಕ್ಕಂತ ಮತ್ತೋರ್ವ ಯುವ ಆಟಗಾರ. ಐದನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 4 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಹ್ಯಾಟ್ರಿಕ್ ವಿಕೆಟ್ ಪಡ್ಕೊಂಡ್ರೆ 5,000 ರೂಪಾಯಿಗಳನ್ನು ಘೋಷಿಸಿದ್ದಾರೆ. ಮಾಜಿ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಲತಾ ಚಂದ್ರಶೇಖರ್ ಅವರು ನಿನ್ನೆ ಹ್ಯಾಟ್ರಿಕ್ ಬೌಂಡ್ರಿಗೆ ಗೆಲ್ಲಿ ಆಕರ್ಷಕ ನಗದನ್ನು ಪಡ್ಕೊಂಡ್ರು. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. 1 ಓಟಗಳು ಬರ್ತಾ ಇದೆ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ಚೆಂಡು ಸೀಮಾರೇಖೆ ಅಂತಿಲ್ಲ. ಅತ್ಯುತ್ತಮ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಕೇವಲ 2 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 53. ಕುರುಬರ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಕೇಶವ್ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಕ್ರೀಡಾಕೂಟಕ್ಕಾಗಿ. ಔಟರ್ ಆಗಿರ್ತಕ್ಕಂಥ ಹೊಡೆತ ಸ್ವಲ್ಪ ಹೊಡೆಗೆ ಲಾಂಗ್ ಲೆಗ್ ವಿಭಾಗದಲ್ಲಿ ಸಾಗ್ತಾ ಇದೆ. 1 ಓಟ 2ನೇ ಓಟವನ್ನು ಕೂಡ ಸುಲಭವಾಗಿ ದಾಖಲಿಸಿಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 55 ಓಟಗಳು. ಚಾಲ್ತಿಯ 5ನೇ ಓವರ್ನಲ್ಲಿ ಕೊನೆಯ 2 ಎಸೆತ ಬಾಕಿ ಉಳಿತಾ ಇದೆ. ಬಿರುಸಿನ ಹೊಡೆತ. ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಮದನ್ ಇನ್ ಆಕ್ಷನ್. ಆ ರೋಟಗಳ ಸೇರ್ಪಡೆ ಮುಖಾಂತರವಾಗಿ 61ಕ್ಕೆ ತಲುಪ್ತಾ ಇರ್ತಕ್ಕಂಥ ಇಜಾನ್ ಉಡುಪಿ 5ನೇ ಓವರ್ನ ಕೊನೆ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಈ ಸಂದರ್ಭದಲ್ಲಿ ಒಂದೆಡೆ ರಾಜ್ಯದ ಪ್ರಸಿದ್ಧ ಆಟಗಾರರ ವಿರುದ್ಧವಾಗಿ KSRTM ಪಂದ್ಯಾಟವನ್ನು ಆಡ್ತಾ ಇದ್ರು ಕೂಡ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ವಿಚಾರ ಖಂಡಿತಕ್ಕೂ ಕೂಡ ಆ ಯುವ ಆಟಗಾರರ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗಿದೆ. ಈಗಾಗಲೇ 5 ಓವರ್ಗಳ ಮುಕ್ತಾಯಕ್ಕೆ 21 ನಿಮಿಷವನ್ನು ಅಷ್ಟೇ ವ್ಯಯಿಸಿದ್ದಾರೆ. ಕೊನೆಯ 4 ನಿಮಿಷ ಇದೆ, ಅದು ಕೊನೆಯ ಓವರ್ಗಾಗಿ. ಪಂದ್ಯಾಟದ ಸ್ಕೋರರ್ ಆಗಿ ನಮ್ಮ ಜೊತೆ ಚಂದ್ರು ಪಂದ್ಯಾಟದ ಸ್ಕೋರರ್ ಆಗಿ ನಮ್ಮ ಜೊತೆ ನಿನ್ನೆಯಿಂದ ಬಹಳಷ್ಟು ಉತ್ತಮ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಅವರ ಮಗ ಪ್ರಸ್ತುತ KMG ಶಿವಮೊಗ್ಗ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅವರು ಕೂಡ ಕಬಾಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ವಿಕ್ರಮ್ ಕೊನೆಯವರೆಗಾಗಿ ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ತನ್ಮಧ್ಯೆ ಪ್ರಸಿದ್ಧ ದಾಂಡಿನ 2ನೇ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ ವಿಕ್ರಮ್ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ. ಹೋದರಿ ಆಘಾತ. ತೀರ್ಥಹಳ್ಳಿ ಪರಿಸರದ ವಿಕ್ಕಿ ಕ್ಯಾಚ್ ಪಡ್ಕೊಂಡ್ರು. ಹೋದರಿ ಆಘಾತವನ್ನು ಕಾಣ್ತಾ ಇದೆ.
ಹೊಸ ಆಟಗಾರ ರಿಯಾಜ್ ಅಂಗಣಕ್ಕೆ ಬರ್ತಾ ಇದ್ದಾರೆ. ಒಂದೆಡೆ ಆರಿಫ್ ಇದ್ರೆ ಮತ್ತೊಂದೆಡೆ ದಾವಣಗೆರೆ ಪರಿಸರದ ಮತ್ತೋರ್ವ ಅನುಭವಿ ಆಟಗಾರ ರಿಯಾಜ್ ಅಂಗಣಕ್ಕೆ ಬರ್ತಾ ಇದ್ದಾರೆ. ದಾವಣಗೆರೆ 3 ಮಂದಿ ಆಟಗಾರರು, ಹಾಲಪ್ಪ, ರಿಯಾಜ್, ಆರಿಫ್, ಈ ರೀತಿಯ 3 ಮಂದಿ ಆಟಗಾರರು ಪ್ರಸ್ತುತ ಇಜಾನ್ ಉಡುಪಿಯ ಸೇವೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರರು. ಅಂತಿಮ ಹಂತದ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ಬಿರುಸಿನ ಹೊಡೆತ, ಡೀಪ್ ಕಾರ್ಪಡಿ ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಅಂಚಿಗೆ ಸಾಗ್ತಾ ಇದೆ. 1 ಓಟ, 2ನೇ ಓಟವನ್ನು ಕೂಡ ಸುಲಭವಾಗಿ ದಾಖಲಿಸಿಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 70 ಓಟಗಳು, 70. ಅಂತಿಮ ಹಂತದ 3 ಚೆಂಡುಗಳು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದ್ದಾವ. ನಿನ್ನೆ 94 ಓಟವನ್ನು ಹೋಮ್ ಕ್ರಿಕೆಟರ್ಸ್ ಭದ್ರಾವತಿ ಆಟಗಾರರು ದಾಖಲಿಸಿದ್ದಾರೆ. ಪಂದ್ಯಾಟದ ಮೊದಲ 50 ದಾಖಲಿಸಿರ್ತಕ್ಕಂಥ ಯೂನಿಸ್ ಅರ್ಧ ಶತಕವನ್ನು ದಾಖಲಿಸಿದ್ರು. ಅತ್ಯುತ್ತಮ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ಆರಿಫ್ ಆಟ ಕೂಡ ಮುಕ್ತಾಯವನ್ನು, ರಿಯಾಜ್ ಆಟ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಅಂಗಣದ ಒಳಭಾಗದಲ್ಲಿ ರಾಹಿಲ್ ಬರ್ತಾ ಇದ್ದಾರೆ. ಅಂತಿಮ ಹಂತದ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಅಂತಿಮ 2 ಚೆಂಡು, ಹ್ಯಾಟ್ರಿಕ್ ಅವಕಾಶ ಇದೆ. ಬಹಳ ಶುತಮರತೆ ಎಸೆತ, ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಅಷ್ಟೇ ಬೈ ರೂಪದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 71ಕ್ಕೆ ತಲುಪ್ತಾ ಇದೆ. ಆರಂಭಿಕ ಸೆಷನ್ ಕೊನೆಯ ಮುಕ್ತಾಯವನ್ನು ಕಾಣ್ತಾ ಇದೆ. ಹಂತದ ತನ್ನ ಮೊತ್ತ 70. 1 ಓಟಗಳು, 72ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ KZM ಶಿವಮೊಗ್ಗದ ತಂಡ ಇಲ್ಲಿ ಇಜಾನ ವಿರುದ್ಧವಾಗಿ ಅದೇನೇನು ಮಾಡ್ತಾರಂತ ನೋಡಬೇಕಾಗಿದೆ. ಭದ್ರಾವತಿ ಇತಿಹಾಸದಲ್ಲಿ ಮುಕುಟಕ್ಕೆ ಸುವರ್ಣ ಅಕ್ಷರದಲ್ಲಿ ಬರೆಯಬಹುದಾದಂತಹ ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ಕೇಸರಿ ಪಡೆಯ ಚತುರ ಸಂಘಟಕರಾಗಿರ್ತಕ್ಕಂಥ ಜಿಬಾಸ್ ಖ್ಯಾತಿಯ KP ಗಿರೀಶ್ ಅವರ ಒಂದು ಸಾರಥ್ಯದಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಹೋರಾಟದಲ್ಲಿ 2ನೇ ಬಾರಿಗೆ ಓಮ್ ಟ್ರೋಫಿ ಪಂದ್ಯಾಕೂಟ ನಡೀತಾ ಇದೆ. 2022ಕ್ಕೆ ಮೊಟ್ಟ ಮೊದಲ ಬಾರಿಗೆ ಇದೇ ಕ್ರೀಡಾಂಗಣ ಒಳಭಾಗದಲ್ಲಿ ಮೊದಲ ಬಾರಿಯ ಓಮ್ ಟ್ರೋಫಿ ಪಂದ್ಯಾಟವನ್ನು ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿನ ಜೈ ಕರ್ನಾಟಕ ಅಘೋರ RK ತೀರ್ಥಹಳ್ಳಿಯನ್ನು ಮಣಿಸುವುದರ ಮುಖಾಂತರವಾಗಿ ಪ್ರಶಸ್ತಿಯನ್ನು ಜಯಿಸಿದ್ರು. ಇಲ್ಲಿ 16 ತಂಡಗಳು ಸೆಣಸಾಟವನ್ನು ಮಾಡ್ತಾ ಇದೆ. ನಿನ್ನೆ 8 ತಂಡಗಳು ನಾನ್ ಸ್ಟೇಟ್ ರೂಪದಲ್ಲಿ ಪಂದ್ಯಾಟವನ್ನು ಆಡಿದ್ರು ಕೂಡ ಅತ್ಯುತ್ತಮ ಆಟವನ್ನೇ ನಿನ್ನೆ 8 ತಂಡಗಳು ದಾಖಲಿಸಿತ್ತು. ಪಂದ್ಯಾಟದ ವೀಕ್ಷಣೆಯಲ್ಲಿ ಉದ್ಯಮಿಗಳಾಗಿರ್ತಕ್ಕಂಥ ಶ್ರೀಯುತ ಶಿವನ್ ಗೌಡ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಆದರಣೆಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಕ್ರೀಡಾಕೂಟಕ್ಕಾಗಿ. ಅಲ್ಲಿ ದಿನದ ಮುಂದಿನ ಪಂದ್ಯ ಜಾನ್ಸನ್ ರಿಯಲ್ ಫೈಟರ್ಸ್ ಮತ್ತು MPT ಆದಿ 11 ಚೆನ್ನೈ. ಕ್ಯಾಪ್ಟನ್ ಟಾಸಿಗೆ ಬರಬೇಕು. ಉದ್ಯಮಿಗಳಾಗಿರ್ತಕ್ಕಂಥ ಶ್ರೀಯುತ ಶ್ರೀಧರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಕ್ರೀಡಾಕೂಟಕ್ಕಾಗಿ. ಸಂತೋಷ್ ಕಬಾಲಿ ಮತ್ತು ಪ್ರತಾಪ್ ಆರಂಭಿಕ ಹಂತದ ಆಟಗಾರರು. ಅಂದಡ ಕಬಾಲಿ
ಅಂಗಣಕ್ಕೆ ಆಗಮಿಸ್ತಾ ಇದ್ದ ಹಾಗೆ ನಮ್ಮ ಸ್ಕೋರರ್ ಚಂದ್ರು ಅವರು ಬಹಳಷ್ಟು ಸಂತೋಷರಾಗಿದ್ದಾರೆ. ಈ ಓವರ್ನಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ್ರೆ ಲತಾ ಚಂದ್ರಶೇಖರ್ ಅವರ ಮುಖಾಂತರವಾಗಿ 5,000 ರೂಪಾಯಿಗಳ ಘೋಷಣೆ. ಮೊದಲ ಓವರ್ಗಾಗಿ ಇಸಾನ ಶಿವ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ಪವರ್ ಪ್ಲೇ ಜಾರಿಯಲ್ಲಿದೆ. ಬಿರುಸಿನ ಆಟಕ್ಕೆ ಕೈ ಹಾಕಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರುವುದರಿಂದ 72ರ ಒಂದು ಮಹತ್ವವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಮೊದಲ ಚೆಂಡು ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ. ಒಂದಡ ಪ್ರತಾಪ ಲೆಫ್ಟಿ ಆಟಗಾರ ಬಿರುಸಿನ ಆಟವನ್ನು ಆಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರ. ಬಿರುಸಿನ ಹೊಡೆತ ತನ್ಮೂಲಕ ಚೆಂಡು ಸಿಮಾರಕ್ಕೆ ಅಂಚಿನಲ್ಲಿ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಹೋದರಿ ಆಘಾತ. ಬಿರುಸಿನ ಹೊಡೆತಕ್ಕೆ ಕೈ ಹಾಕಿರ್ತಕ್ಕಂಥ ಪ್ರತಾಪ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಶೂನ್ಯಕ್ಕೆ ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ KZM ಶಿವಮೊಗ್ಗದ ತಂಡ. ಹೊಸ ಆಟಗಾರ ಚೇತನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಟೆನಿಸ್ ಬಾಲ್ನ ಇತಿಹಾಸದಲ್ಲೇ ನಾವು ಕಂಡ ಹಾಗೆ ಹೊಸ ಹೊಸ ದಾಖಲೆಗಳನ್ನು ಬರೀತಾ ಇದ್ರು ಕೂಡ ಈ ಒಂದು ಕನಕ ಮಂಟಪದ ಪಂದ್ಯಾಟದಲ್ಲಿ ನಡೀತಾ ಇರ್ತಕ್ಕಂಥ ಪಂದ್ಯ ಕೂಡ ಮತ್ತೊಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ದಾಖಲೆಯನ್ನೇ ಬರೀತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಟೆನಿಸ್ ಬಾಲ್ ಇತಿಹಾಸದಲ್ಲಿ ಒಂದು ಪಂದ್ಯ ಕೂಡ ನಡೆಯಬಲ್ಲಂತಹ ಸಂದರ್ಭದಲ್ಲಿ ಸುಮಾರು 800ಕ್ಕೂ ಮಿಕ್ಕಿರ್ತಕ್ಕಂಥ ವಿದ್ಯಾರ್ಥಿಗಳು ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರ, ಹೊಸ ದಾಖಲೆ ಕೂಡ. ಈಗಾಗಲೇ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚ್ತಾ ಇದ್ದಾರೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ರೈಸಿಂಗ್ ಡೆಲಿವರಿ, ಮತ್ತೆ ಹೋದರೆ ಆಘಾತವನ್ನು ಪಡ್ಕೊಂಡ್ರು. ಶಿವು 2ನೇ ವಿಕೆಟ್ ಅನ್ನು ಈ ಓವರ್ನಲ್ಲಿ ಪಡ್ಕೊಳ್ತಾ ಇದ್ದಾರೆ. ಈವರೆಗೆ 4 ಚೆಂಡುಗಳಲ್ಲಿ ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಶಿವು ಮಾಡಿಕೊಡ್ತಾ ಇಲ್ಲ. 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಶೂನ್ಯಕ್ಕೆ 2ನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ KZM ಶಿವಮೊಗ್ಗ. ಹೊಸ ಆಟಗಾರ ಪ್ರತಾಪ. ನಾನ್ ಸ್ಟ್ರೈಕರ್ಸ್ ಅಲ್ಲಿ ಕಬಾಲಿ. ಇನ್ನಷ್ಟೇ ಅವರ ಆಟ ಈ ಅಂಕಣದ ಒಳಭಾಗದಲ್ಲಿ ದಾಖಲಾತಿಯನ್ನು ಕಾಣಬೇಕಾಗಿದೆ. ಅಲ್ಲಿ ಜಾನ್ಸನ್ ರಿಯಲ್ ಫೈಟರ್ಸ್ ಮತ್ತು ಆದಿ 11 ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಲಾಸ್ಟ್ ಕಾಲ್ ಕೊಡ್ತಾ ಇದ್ದಾರೆ ಸಂಘಟಕರು. ಮೊದಲ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅತ್ಯುತ್ತಮ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ರಿಯಾಜ್ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಆರಂಭವನ್ನು ಪಡ್ಕೊಳ್ತಾ ಇದೆ. 72ರ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಮೊದಲ ಓಟವನ್ನು ಅಷ್ಟೇ ದಾಖಲಿಸ್ತಾ ಇದೆ. 5 ಚೆಂಡುಗಳ ಮುಕ್ತಾಯದ ಬಳಿಕ ಕೊನೆ 1 ಚೆಂಡು ಬಾಕಿ ಉಳಿತಾ ಇದೆ. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕಬಾಲಿ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ ಕೇವಲ 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ಟು 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಶಿವು. ಅತ್ಯುತ್ತಮ ಆರಂಭವನ್ನೇ ಇಜಾನ್ಗೆ ದಾಖಲಿಸಿದ್ರು. 2 ಸತ 71 ಓಟಗಳು ಬರಬೇಕಾಗಿದೆ ಜಾಯಕ್ಕಾಗಿ. 30 ಚೆಂಡು 71 ಓಟಗಳು ಬರಬೇಕಾಗಿದೆ.
ಹೊಸ ಬೌಲರ್ ರಾಹಿಲ್. ಫಾಸ್ಟರ್ ಡೆಲಿವರಿಗಳನ್ನು ಶೀಘ್ರಗತಿಯಲ್ಲಿ ದಾಖಲಿಸಬಲ್ಲ ಅಂತ ಇವತ್ತಿನ ದಿನಗಳವರು ಯುವ ಆಟಗಾರ ಕೂಡ ರಾಹಿಲ್. ಮೊದಲ ಚೆಂಡು ಕ್ಷಣಕಾಲ ಗಾಳಿಗೆ ತೇಲ್ತಾ ಇತ್ತು. ಒಂಟೋಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 2ಕ್ಕೆ ಕ್ರಮಿಸ್ತಾ ಇದೆ. 72ರ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಇನ್ನೂ ಕೂಡ 70 ಓಟಗಳು ಬರಬೇಕಾಗಿದೆ. ದಾವಣಗೆರೆಯ 4 ಮಂದಿ ಆಟಗಾರರು ಹಾಲಪ್ಪ, ಆರಿಫ್, ರಿಯಾಜ್ ಮತ್ತು ಶಿವು. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಡಂಪರ್ ಸೂಚನೆ ರವಾನೆ ಆಗ್ತಾ ಇದ್ದಾವೆ. ಅದ್ಯಾವ ರೀತಿಯ ತೀರ್ಪು ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ದಿನದ 4ನೇ ಪಂದ್ಯ. ಫ್ರೆಂಡ್ಸ್ ಬೆಂಗಳೂರಿನ ತಂಡ ಪಾಂಚಜನ್ಯ ಕೋಟವನ್ನು ಎದುರಿಸುತ್ತಾರೆ. ಅಲ್ಲಿ ರನ್ಔಟ್ಗಾಗಿ ಥರ್ಡ್ ಅಂಪೈರ್ ಸೂಚನೆಯನ್ನು ರವಾನಿಸಿದ್ದಾರೆ. ನಿನ್ನೆ ದಿನ ಹೋಮ್ ಕ್ರಿಕೆಟರ್ಸ್ ಭದ್ರಾವತಿಯ ತಂಡ, ಟೀಮ್ ಇಂಡಿಯಾ ಬಾಬು 11 ಬೆಂಗಳೂರಿನ ತಂಡ, ಸಚಿನ್ 11 ಬೆಂಗಳೂರಿನ ತಂಡ, ರಾಕ್ ಕ್ರಿಕೆಟರ್ಸ್ ತುಮಕೂರಿನ ತಂಡ, 4 ತಂಡಗಳು ಮೊದಲ ದಿನ ಕ್ವಾರ್ಟರ್ ಫೈನಲ್ 8ರ ಘಟ್ಟಕ್ಕೆ ತಲುಪಿರ್ತಕ್ಕಂಥ ತಂಡಗಳು. ನಾಟ್ ಔಟ್ ಅನ್ನುವಂಥ ತೀರ್ಪು ಬರ್ತಾ ಇದೆ. ಒಂದೋಟಗಳ ಸೇರ್ಪಡೆ. ತಡ ಮೊತ್ತ 3ಕ್ಕೆ ಕ್ರಮಿಸ್ತಾ ಇದ್ದಾವೆ. ಚಾಲ್ತಿ 2ನೇ ಓವರ್ನಲ್ಲಿ 2 ಅಮೂಲ್ಯ ಹೋದರಿಗಳ ಆಘಾತದ ನಡುವೆ ಮತ್ತೆ 3ನೇ ಬಾರಿ ರಾಹಿಲ್ ನೆಟ್ ನೇರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಬ್ಯಾಕ್ ಟು ಬೌಲರ್ ಸಾಟ. ಚೆಂಡು ಸೀಮಾರೇಖೆ ಹೊರಭಾಗಲು ಕ್ರಮಿಸ್ತಾ ಇದೆ. ಬೌಂಡ್ರಿ. ಈವರೆಗೆ ನಾವು ಕಂಡ ಹಾಗೆ ಟಿವಿಗಳಲ್ಲಿ ಅತ್ಯುತ್ತಮ ರೀತಿಯ ಪಂದ್ಯಾಟವನ್ನು ವೀಕ್ಷಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಈ ಪರಿಸರದಲ್ಲಿ ನಡೆಯಬಲ್ಲಂತಹ ಮಾದರಿಯ ಒಂದು ಪಂದ್ಯಾಕೂಟದ ವೀಕ್ಷಣೆಯನ್ನು ಮಾಡುವಂತ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಕನಕ ವಿದ್ಯಾಸಂಸ್ಥೆಯ ಎಲ್ಲ ಅಧ್ಯಾಪಕ ವೃಂದ, ಸಿಬ್ಬಂದಿ ವರ್ಗದವರಿಗೂ ನಾವು ಈ ಸಂದರ್ಭದಲ್ಲಿ ಖಂಡಿತಕ್ಕೂ ಕೂಡ ಅಭಿನಂದನೆ, ಕೃತಜ್ಞತೆಯನ್ನು ಸಮರ್ಪಿಸಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ಆ ಮಾದರಿಯ ಪಂದ್ಯಾಟವನ್ನು ಕಣ್ತುಂಬಿಕೊಳ್ಳುವಂಥ ಒಂದು ಅವಕಾಶವನ್ನು ಆ ವಿದ್ಯಾರ್ಥಿಗಳಿಗೆ, ಆ ಒಂದು ವಿದ್ಯಾಸಂಸ್ಥೆಯ ಸಿಬ್ಬಂದಿ ವರ್ಗ ಮತ್ತು ಅಧ್ಯಾಪಕ ವೃಂದದವರು ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಹೋಮ್ ಕ್ರಿಕೆಟರ್ಸ್ ವತಿಯಿಂದ ಪ್ರೀತಿಯ ಅಭಿನಂದನೆ, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ ಈ ಒಂದು ಪಂದ್ಯಾಕೂಟಕ್ಕಾಗಿ. ಅತ್ಯುತ್ತಮ ಕ್ಯಾಚ್ ಅನ್ನು ಹಾಲಪ್ಪ ಪಡ್ಕೊಂಡ್ರು. ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕೊನೆ 2 ಚೆಂಡು 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ ಪವರ್ ಪ್ಲೇ ಹಂತದಲ್ಲಿ. ದಾಂಡಿನ ಕೆಳ ಅಂಚನ್ನು ಸವರ್ತಾ ಇದೆ. ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ 2ನೇ ಓವರ್ನಲ್ಲಿ. ಮತ್ತೆ ರಾಹಿಲ್. ಮುಂದಿನ ವಾರ 4 ದಿನಗಳ ಕಾಲ ಹೊಸನಗರ ಬ್ರದರ್ಸ್ ಟ್ರೋಫಿ 3ನೇ ಬಾರಿಯ ಬ್ರದರ್ಸ್ ಪಂದ್ಯಾಕೂಟ ಹೊಸನಗರದಲ್ಲಿ.
ನಿನ್ನಿಂದ ಆರಂಭವನ್ನು ಪಡ್ಕೊಂಡಿರ್ತಕ್ಕಂಥ ಈ ಪಂದ್ಯಾಕೂಟ ಭಾನುವಾರಕ್ಕೆ ಸಮಾಪ್ತಿಯನ್ನು ಕಾಣುತ್ತೆ. ಗುರುವಾರದಿಂದ ಭಾನುವಾರದವರೆಗೆ ಮತ್ತೆ ನಮ್ಮ ಒಂದು ಪಯಣ ಹೊಸನಗರದ ಕಡೆಗೆ. ಈ ರೀತಿ ಸಾಲು ಸಾಲು ಪಂದ್ಯಾಟಗಳು ಈ ಋತುವಿನಲ್ಲಿ ರಾಜ್ಯಾದ್ಯಂತ ಯಶಸ್ವಿಯಾಗಿ ಮುನ್ನಡೆತಾ ಇರೋದ್ರಿಂದ ಒಂದೆರಡು ಆಟಗಾರರು ಕೂಡ ತಮ್ಮನ್ನು ತೊಡಗಿಸಿಕೊಳ್ಬೇಕಾಗಿರೋದ್ರಿಂದ ಅಂಪೈರ್ಸ್ ಮತ್ತು ಕಮೆಂಟೇಟರ್ ಸ್ಕೋರರ್ ಕೂಡ ಈ ಸಂದರ್ಭದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಅವಕಾಶ. ಹ್ಯಾಟ್ರಿಕ್ ಸಿಕ್ಸರಿಗೆ ಲತಾ ಚಂದ್ರಶೇಖರ್ ಅವರ ಮುಖಾಂತರವಾಗಿ 5,000 ರೂಪಾಯಿಗಳ ಘೋಷಣೆ. ಮತ್ತೆ ಶಿವು ಮೂರನೇ ಓವರ್ಗಾಗಿ ಅಲ್ಲಿ ಜಾನ್ಸನ್ ರಿಯಲ್ ಫೈಟರ್ಸ್ ಮತ್ತು MPT ಆದಿ 11 ಕ್ಯಾಪ್ಟನ್ಗೆ ಲಾಸ್ಟ್ ಕಾಲ್. ಟಾಸಿಗೆ ಬನ್ನಿ ಅನ್ನುವಂತ ಕರೆ ಕೊಡ್ತಾ ಇದ್ದಾರೆ ಸಂಘಟಕರು. ಅಲ್ಲಿ ಮೂರನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಶಿವು ಮೊದಲ ಓವರ್ನಲ್ಲಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟು 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಇವಾಗ ಕಬಾಲಿ ಸ್ಟ್ರೈಕ್ ಅಲ್ಲಿ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಅತ್ಯುತ್ತಮ ಹೊಡೆತವನ್ನು ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆ ತಡ ಮೊತ್ತ 2 ಓಟಗಳ ಸೇರ್ಪಡೆ ತಡ ಮೊತ್ತ 9ಕ್ಕೆ ತಲುಪ್ತಾ ಇದೆ. 72ರ ಟಾರ್ಗೆಟ್, 72 ಟಾರ್ಗೆಟ್. ಇನ್ನು ಕೂಡ 63 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕವಾಲಿಯವರ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ್ರೆ 10,000 ರೂಪಾಯಿಗಳ ಘೋಷಣೆ ಆಗಿದೆ. ಕೇಸರಿ ಪಡೆಯ ಗಿರೀಶ್ ಅವರಿಂದ 10,000 ಕಬಾಲಿ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ್ರೆ, ಹಾಗೂ ಮಂಜುನಾಥ್ ಕೊಯ್ಲ್ ಮುಖಾಂತರವಾಗಿ ಕಬಾಲಿ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ್ರೆ 10,000. ರೇಣುಕಾ ಟ್ಯಾಟೂ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಯತೀಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಡ ಮೊತ್ತ 11. ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿದ್ರೆ ಮತ್ತೆ ಕಬಾಲಿಗೆ ಮಂಜುನಾಥ್ ಅವರಿಂದ 10,000 ರೂಪಾಯಿಗಳು ಹಾಗೂ KP ಗಿರೀಶ್ ಅವರಿಂದ 10,000 ರೂಪಾಯಿಗಳು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಡೇರು ಕ್ಷೇತ್ರಕ್ಷಕ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 3ನೇ ಓವರ್ನ ಚಾಲ್ತಿಯಲ್ಲಿ 13 ಓಟಗಳು. ಮೂರು ಅಮೂಲ್ಯ ಹೋದರಗಳ ಆಘಾತವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಇನ್ನೂ ಕೂಡ ಕಬಾಲಿ ಆಟ ಮುಂದುವರಿಸ್ತಾ ಇದ್ದಾರೆ. ಅವರ ಬಿರುಸಿನ ಹೊಡೆತಗಳ ನಿರೀಕ್ಷೆಯಲ್ಲಿದ್ದಾರೆ ನಮ್ಮ ಸ್ಕೋರರು ಚಂದ್ರು ಅವರು. ಔಟರ್ ಅಜ್ಜ ಆಗ್ತಾ ಇದೆ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ, ಅತ್ಯುತ್ತಮ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಓವರ್ಗಳಲ್ಲಿ ಕೇವಲ 7 ಓಟಗಳಿಗೆ ಅಷ್ಟೇ ಶಿವು ಅವಕಾಶವನ್ನು ಮಾಡಿಕೊಟ್ಟು 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಅಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡ್ರೆ ಲತಾ ಚಂದ್ರಶೇಖರ್ ಅವರ ಮುಖಾಂತರವಾಗಿ 3,000 ರೂಪಾಯಿಗಳ ಘೋಷಣೆ. ಇನ್ನು 3 ಓವರ್ಗಳ ಸಂದರ್ಭದಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಯಾವುದೇ ಆಟಗಾರನಿಗೆ ಲತಾ ಚಂದ್ರಶೇಖರ್ ಅವರ ಮುಖಾಂತರವಾಗಿ 5,000 ರೂಪಾಯಿಗಳ ಘೋಷಣೆ. ಬಾರಂದೂರು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಶಿವಕುಮಾರ್ ಪಂದ್ಯಾಟದ ವೀಕ್ಷಣೆಯಲ್ಲಿ ಇದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತೆ 4ನೇ ಓವರ್ಗಾಗಿ ರಾಹಿಲ್. ಇನ್ನುಳಿದಂತ 3 ಓವರ್ಗಳಲ್ಲಿ ಯಾವುದೇ ಆಟಗಾರ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ್ರೆ 5,000 ರೂಪಾಯಿಗಳ ಘೋಷಣೆ ಲತಾ ಚಂದ್ರಶೇಖರ್ ಅವರ ಮುಖಾಂತರವಾಗಿ. ಕಬಾಲಿ ದಾಖಲಿಸಬಲ್ಲಂತ ಹ್ಯಾಟ್ರಿಕ್ ಸಿಕ್ಸರ್ ಇರ್ಬೋದು, ಹ್ಯಾಟ್ರಿಕ್ ಬೌಂಡ್ರಿ ಇರ್ಬೋದು, 10,000 ರೂಪಾಯಿಗಳ ಘೋಷಣೆ ಆಗಿದೆ. ಪಂದ್ಯಾಟದ ಚತುರ ಸಂಘಟಕರು ಜಿ ಬಾಸ್ ಖ್ಯಾತಿಯ KP ಗಿರೀಶ್ ಅವರು.
ತಡ ಮತ 15 ಓಟಗಳು. ನೆಟ್ ನೇರ ಹೊಡೆತ, ಬ್ಯಾಕ್ ಟು ಬೌಲರ್ಸ್ ಆಟ. ಡೇರು ಕ್ಷೇತ್ರರಕ್ಷಕ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಡ ಮತ 16ಕ್ಕೆ ತಲುಪ್ತಾ ಇದೆ. ಈ ರೀತಿಯ ಓಟಗಳು ವಿಜಯದ ಅಂತರವನ್ನು ತಗ್ಗಿಸದೆ ಬಿಟ್ರೆ ಹ್ಯಾಟ್ರಿಕ್ ಸಿಕ್ಸರ್ಗೆ ಸನ್ನಿ ಸೌಂಡ್ಸ್ ಮುಖಾಂತರವಾಗಿ 2000. ಕಬಾಲಿ ಮೊದಲ ಹ್ಯಾಟ್ರಿಕ್, ಮೊದಲ ಬೌಂಡ್ರಿಯನ್ನು ರಿವರ್ಸ್ ಶಾಟ್ ರೂಪದಲ್ಲಿ ದಾಖಲಿಸ್ತಾ ಇದ್ದಾರೆ. ಇನ್ನು 2 ಬೌಂಡ್ರಿಯನ್ನು ಸತತವಾಗಿ ಕಬಾಲಿ ದಾಖಲಿಸಿರ 10,000 ರೂಪಾಯಿಗಳು. ವಿಶಿಷ್ಟತೆ ಆಟ, ಕಬಾಲಿ ಆಟ ಮುಕ್ತಾಯ. ಸತತ 2 ಸಿಕ್ಸರ್ ಅನ್ನು ದಾಖಲಿಸಿದ್ರೆ ಸನ್ನಿ ಡಿಸೋಜ್ ಅವರ ಮುಖಾಂತರವಾಗಿ 1,000 ರೂಪಾಯಿಗಳ ಘೋಷಣೆ. ಹೊಸ ಆಟಗಾರ ಅಭಿ 4ನೇ ಓವರ್ ಚಾಲ್ತಿಯಲ್ಲಿ ಅಂಗಣಕ್ಕೆ ಬರ್ತಾ ಇದ್ರು. ಸ್ವಲ್ಪ ಮಟ್ಟಿಗೆ ನೀರಸ ಪಂದ್ಯ, ಸ್ವಲ್ಪ ಮಟ್ಟಿಗೆ ಹೋರಾಟದ ನಿರೀಕ್ಷೆಯನ್ನು ಪಡ್ಕೊಂಡ್ರು ಕೂಡ KZM ಶಿವಮೊಗ್ಗ ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ. ವೈಟ್ ಬಾಲ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ. ತಡ ಮೊತ್ತ 21 ಓಟಗಳು. ಇನ್ನು ಕೂಡ 51 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹ್ಯಾಟ್ರಿಕ್ ವಿಕೆಟ್ ಪಡ್ಕೊಂಡ್ರೆ ಕುಮಾರ್ ಮಾಸ್ಟರಿಂದ 3,000. ಈ ಎಲ್ಲ ಘೋಷಣೆಗಳನ್ನು ಆಟಗಾರರನ್ನು ಪ್ರೋತ್ಸಾಹಿಸುವುದಕ್ಕಾಗಿ, ಪಂದ್ಯಾಕೂಟವನ್ನು ಯಶಸ್ವಿಗೊಳಿಸುವುದಕ್ಕಾಗಿ ಮಾತ್ರ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಕೊನೆ 1 ಚೆಂಡು ಬಾಕಿ ಉಳಿತಾ ಇದೆ 4ನೇ ಓವರ್ನಲ್ಲಿ. ಸ್ಲೋವರ್ ಚೆಂಡು, ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ 4 ಓವರ್ಗಳ ಮುಕ್ತಾಯದ ಬಳಿಕ 21 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ 12 ಚೆಂಡುಗಳಲ್ಲಿ 51 ಓಟವನ್ನು ದಾಖಲಿಸಬೇಕಾಗಿದೆ. ದಿನದ ಮುಂದಿನ ಪಂದ್ಯ ಜಾನ್ಸನ್ ರಿಯಲ್ ಫೈಟರ್ ಸಡ್ಡ MPT ಆದಿ 11 ಚೆನ್ನೈಯನ್ನು ಎದುರಿಸ್ತಾರೆ. ಐದನೇ ಓವರ್ ಚಾಲ್ತಿಗಾಗಿ ಹೊಸ ಬೌಲರ್ ರೂಪದಲ್ಲಿ ಪವನ್. ಎಸಗಾರಿಕೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಆಟಗಾರ. ಸ್ಟಾಪ್ ಔಟ್ ಮಾಡ್ಕೊಂಡು ಬೆರೆಸರ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಪಿಳ್ಳ ಕ್ಷೇತ್ರರಕ್ಷಕ 2ನೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 23ಕ್ಕೆ ತಲುಪ್ತಾ ಇದೆ. ಅಲ್ಲಿ ಗಮನದಲ್ಲಿಟ್ಕೊಳ್ಳಿ, 2ನೇ ಸುತ್ತಿನ ಎಲ್ಲ ಪಂದ್ಯಗಳು 5 ಓವರ್ಗಳ ಪಂದ್ಯ. ಎಲ್ಲ ತಂಡಕ್ಕೆ ಅನ್ವಯವಾಗುತ್ತೆ. ಆ ತಂಡ ಈ ತಂಡ ಅನ್ನುವಂತ ಯಾವುದೇ ಲೆಕ್ಕಾಚಾರ ಇಲ್ಲ. ನಮಗೆ ಸಮಯಕ್ಕೆ ಸರಿಯಾಗಿ ಪಂದ್ಯ ಮುಕ್ತಾಯಗೊಳ್ಳಬೇಕಾಗಿದೆ. ಮತ್ತೆ ಬೀಸುವಂತಹ ಪ್ರಯತ್ನ, ನಿರೀಕ್ಷೆ ಹೊಡೆತಗಳು ಬರ್ತಾ ಇಲ್ಲ. ಔಟರ್ ಎಡ್ಜ್ ಆಗಿದೆ. ಲೆಗ್ಗಾಲಿಯಲ್ಲಿ 1 ಓಟಗಳಿಗೆ ಅವಕಾಶವನ್ನು ಪವನ್ ಮಾಡಿಕೊಟ್ರು. ತಡ ಮೊತ್ತ 24 ಓಟಗಳು. ದಾವಣಗೆರೆಯ ಹಿರಿಯ ಅನುಭವಿ ಆಟಗಾರ ಹಾಲಪ್ಪ ಮಂಜುನಾಥ ಸಾರಥಿ ಪ್ರಸ್ತುತ ಇಜಾನ್ ಸೇವೆಯಲ್ಲಿ. ಸಾರಥಿ ಸ್ಪೋರ್ಟ್ಸ್ ಪ್ರವರ್ತಕರು ಕೂಡ ಈ ಪಂದ್ಯಾಕೂಟದ ಎಲ್ಲ ತಂಡಗಳಿಗೆ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಸಮವಸ್ತ್ರವನ್ನು ಸರಿಯಾದ ಸಮಯಕ್ಕೆ, ಕ್ಲಬ್ದ ಸಮಯಕ್ಕೆ ಒದಗಿಸಿಕೊಟ್ಟಿರ್ತಕ್ಕಂಥ ಹಾಲಪ್ಪ ಮಂಜುನಾಥ ಸಾರಥಿ ದಾವಣಗೆರೆಯ ಹಿರಿಯಣ್ಣ.
ಪೂರ್ಣಾಂತರವಾಗಿತ್ತು. ಲೋವರ್ ಫುಲ್ ಟಾಸ್ ಆಗಿರ್ತಕ್ಕಂಥ ಚೆಂಡು ಫುಲ್ ಶಾಟ್ ಪ್ರಯತ್ನವಷ್ಟೇ ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. 5ನೇ ಓವರ್ನಲ್ಲಿ ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 25 ಅಲ್ಲಿ ಜಾನ್ಸನ್ ರಿಯಲ್ ಫೈಟರ್ಸ್ ಮತ್ತು ಎಂಪಿಟಿ ಆದಿ 11 ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಲಾಸ್ಟ್ ಕಾಲ್. ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 5ನೇ ಓವರ್ ಮುಕ್ತಾಯದ ಬಳಿಕ ತಡ ಮೊತ್ತ 25 ಓಟಗಳು. ಅಂತಿಮ ಹಂತದ 6 ಎಸೆತ ಜಯಕ್ಕಾಗಿ 47 ಓಟಗಳು ಬರಬೇಕಾಗಿದೆ. 6ಕ್ಕೆ 47. 6 ಚೆಂಡಿಗೆ 6 ಸಿಕ್ಸರ್ ದಾಖಲಿಸಿದ್ರು ಕೂಡ ಪಂದ್ಯ ಜಯಿಸುವಂತ ಲೆಕ್ಕಾಚಾರವಿಲ್ಲ. ಭದ್ರಾವತಿ ಹೃದಯ ಭಾಗ ಕನಕ ಮಂಟಪದಲ್ಲಿ ಪವಾಡ ಸಂಭವಿಸಿದ್ರೆ ಮಾತ್ರ ಇಲ್ಲಿ KZM ಮೊದಲ ಜಯವನ್ನು ದಾಖಲಿಸ್ತಾರೆ. ಲೆಕ್ಕಾಚಾರ ತಪ್ಪಿದ್ರೆ ಪಂದ್ಯಾಟದ ಜಯದ ನಿರೀಕ್ಷೆಯಲ್ಲಿರ್ತಕ್ಕಂಥ ಇಜಾನ್ ಉಡುಪಿಯ ತಂಡ ಮುಂದಿನ ಹಂತ. ಈ ಬಾರಿಯ ದಾವಣಗೆರೆ 17ನೇ ಬಾರಿಯ ಶಾಮನೂರು ಡೈಮಂಡ್ ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ಜಾನ್ಸನ್ ರಿಯಲ್ ಫೈಟರ್ಸ್ ಕಳೆದ ವಾರದ ಚಿತ್ರದುರ್ಗದ ಮದಕರಿ ಪಂದ್ಯಾಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಜಾನ್ಸನ್ ರಿಯಲ್ ಫೈಟರ್ಸ್ ಹೊರ ರಾಜ್ಯದ ಚೆನ್ನೈಯ ಆದಿ 11 ಅನ್ನು ಎದುರಿಸ್ತಾರೆ. ಅಲ್ಲಿ ಮತ್ತೆ ಹ್ಯಾಟ್ರಿಕ್ ಸಿಕ್ಸರ್ಗೆ ಲತಾ ಚಂದ್ರಶೇಖರ್ ಅವರ ಮುಖಾಂತರವಾಗಿ 5,000 ರೂಪಾಯಿಗಳ ಘೋಷಣೆ ಆಗಿದೆ. ಅಂತಿಮ ಹಂತದ 4 ಚೆಂಡುಗಳು ಪ್ರಶಾಂತ ಪಿಳ್ಳೆ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಯುವ ಆಟಗಾರರ ಸಾಲಿನಲ್ಲಿ ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಯುವ ಕ್ರಿಕೆಟರ್ ಕೂಡ ಪ್ರಶಾಂತ ಪಿಳ್ಳೆ. ಮತ್ತೆ 4ನೇ ಬಾರಿ ಹೋದರೆ ಆವರಿಸಿಕೊಂಡು ಮತ್ತೆ ಬೀಸುವಂತಹ ಪ್ರಯತ್ನ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ ಹಂತದ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಅರಳಳ್ಳಿ ಪೆಟ್ರೋಲ್ ಪಂಪ್ ಮಾಲಕರಾಗಿರ್ತಕ್ಕಂಥ ಶ್ವೇತಾ ಮಲ್ಲಿಕ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರನ್ನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಬನ್ನಿ ಸರ್, ತಮಗಿದು ಆತ್ಮೀಯ ಸ್ವಾಗತ. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಮುಖಾಂತರವಾಗಿ ಇಜಾನ್ ಉಡುಪಿಯ ತಂಡ ಪಂದ್ಯಾಟದ ಮೊದಲ ಹುಟ್ಟು ಹಬ್ಬದ ಶುಭಾಶಯವನ್ನು ಕೂಡ ಮಂಜಣ್ಣ ಅವರಿಗೆ ನೀಡ್ತಾ ಇದ್ದೇವೆ. ಈ ಹಂತದಲ್ಲಿ ವೈಡ್ ಪ್ಲಸ್ 1 ಓಟ, 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 28ಕ್ಕೆ ತಲುಪ್ತಾ ಇದೆ. ಬೃಹತ್ ಮೊತ್ತದ ಜಯದ ನಿರೀಕ್ಷೆಯಲ್ಲಿರ್ತಕ್ಕಂಥ ಇಜಾನ್ ಉಡುಪಿಯ ತಂಡ ಬಿರುಸಿನ ಆಟವನ್ನು ಆರಂಭಿಕ ಹಂತದಲ್ಲಿ ಸಂಪತ್, ಡೆರೆನ್, ತರುಣು, ಆರಿಫು ಹಾಗೂ ಅಂತಿಮ ಹಂತದಲ್ಲಿ ಪ್ರಸಿದ್ಧ ದಾಖಲಿಸಿದ್ರು. ಈ ಮುಖಾಂತರವಾಗಿ ಇಜಾನ್ ಉಡುಪಿಯ ತಂಡ ಪಂದ್ಯಾಟದ ಮೊದಲ ಜಯವನ್ನು ದಾಖಲಿಸ್ತಾ ಇದ್ದಾವೆ. ಪಂದ್ಯಾಟಕ್ಕೆ ಹೊರ ರಾಜ್ಯದ ಒಂದು ತಂಡವಾಗಿ ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎಂಪಿಟಿ ಆದಿ 11 ಚೆನ್ನೈ ತಂಡದ ಎಲ್ಲ ಆಟಗಾರರಿಗೆ ಹೃದಯ ಸ್ಪರ್ಶಿ ಕೃತಜ್ಞತೆ, ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅದೇ ರೀತಿ ಜಾನ್ಸನ್ ರಿಯಲ್ ಫೈಟರ್ಸ್ ನ ಎಲ್ಲ ಆಟಗಾರರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅರಳಿಹಳ್ಳಿ ಮಲ್ಲಿಕಣ್ಣವರು ಆಗಮಿಸಿದ್ದಾರೆ. ಜಿಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಉಪಾಧ್ಯಕ್ಷರು, ಪೆಟ್ರೋಲ್ ಬಂಕ್ ಮಾಲೀಕರು ಅರಳಿಹಳ್ಳಿ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಈಗ ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ಹೋಮ್ ಕ್ರಿಕೆಟರ್ಸ್ ಅವರಿಂದ ಸುಸ್ವಾಗತ ಬಯಸ್ತಾ ಇದ್ದೇವೆ. ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ 2 ರಿಂದ 3 ಮಂದಿ ಹೋರಾಟವನ್ನು ಮಾಡಿದ್ರು. ಕ್ಷಿಪ್ರಗತಿಯಲ್ಲಿ ಇಜಾನ್ ಬೃಹತ್ ಮೊತ್ತಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಆಟಗಾರ 22 ಓಟವನ್ನು ಕ್ಷಿಪ್ರಗತಿಯಲ್ಲಿ ದಾಖಲಿಸಿರ್ತಕ್ಕಂಥ ತರುಣ್ ಪಡಬಿದ್ರೆ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವರು ನಮ್ಮ ಮೈನ್ ಸ್ಟೇಜ್ ಅಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯ
ಗೌರವವನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಮೈಂಡ್ ಸ್ಟೇಜ್ ಕಡೆ ಸಾಗಿ ಎನ್ನುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ದಿನದ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ವಿನಯ್ ಉದ್ಯಾವರ